ಹ್ಯಾಪಿ ಹಿಂದೆ ಕೂತಿದ್ದಾನೆ, ಅವನಿಗೆ ಹಿಂದೆ ಇಷ್ಟ, ಕುತ್ಕೊಂತ ಇದ್ದಾನೆ. ಅವನೆಲ್ಲ ಹೋಗೋದಾದ್ರೆ ಹಿಂದೆನೆ ಕುತ್ಕೊಳ್ಳೋದು. ನಾವ್ ಏನಕ್ಕೆ ತೀರ್ಥಹಳ್ಳಿಗೆ ಹೋಗ್ತಾ ಇದೀವಿ ಅಂದ್ರೆ ಅಪ್ಪ ಹೇಳ್ತಾರೆ. ನೀವೇ ಹೇಳಿ, ನಾನು ಹೇಳೋದು ಸರಿ ಆಗಲ್ಲ. ಏನಂದ್ರೆ ಬ್ಲಡ್ ಅನ್ನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ನೋಡೋಣ, ತೀರ್ಥಹಳ್ಳಿಗೆ ಕರ್ಕೊಂಡ್ಬನ್ನಿ, ನಮ್ಮ ಡಾಕ್ಟರ್ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಡಿಗಾಸ್ ಕೆನಲ್ ಯೂಟ್ಯೂಬ್ ಚಾನೆಲ್. ನಾವಿವತ್ತು ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ. ನಾನು, ಅಪ್ಪ ಮತ್ತೆ ಡುಮ್ಮು ಅಂದರೆ ಡಾಲಿ, ಆಮೇಲೆ ಹ್ಯಾಪಿ ಹಿಂದೆ ಕೂತಿದ್ದಾನೆ, ಅವನಿಗೆ ಹಿಂದೆ ಇಷ್ಟ, ಕುತ್ಕೊಂತ ಇದ್ದಾನೆ. ಅವನೆಲ್ಲ ಹೋಗೋದಾದ್ರೆ ಹಿಂದೆನೆ ಕುತ್ಕೊಳ್ಳೋದು. ನಾವು ಏನಕ್ಕೆ ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಅಪ್ಪ ಹೇಳ್ತಾರೆ. ನೀವೇ ಹೇಳಿ, ನಾನು ಹೇಳೋದು ಸರಿ ಆಗಲ್ಲ, ನೀವೇ ಹೇಳಬೇಕು. ಇವತ್ತು ಯಾಕೆ ಹೋಗ್ತಿದ್ದೀವಿ ಅಂದರೆ, ಕುಂದಾಪುರಕ್ಕೆ ಒಂದು ಮರೀನ್ ಕೊಟ್ಟಿದ್ವಿ, ಜರ್ಮನ್ ಶೆಫರ್ಡ್ ಮರೀನ್. ಅದು ಸುಮಾರು 4-5 ತಿಂಗಳು ಆಗಿದೆ. ಅದಕ್ಕೆ ಏನಂದರೆ ಕಂಪ್ಲೀಟ್ RBC ಕೌಂಟಿಂಗ್ ಕಡಿಮೆ ಆಗಿ ಫುಲ್ ವೆಯ್ಟ್ ಲಾಸ್ ಆಗಿ ಸ್ವಲ್ಪ ಕ್ರಿಟಿಕಲ್ ಸ್ಟೇಜಲ್ಲಿದೆ. ಅದಕ್ಕೀಗ ಏನಂದರೆ ಬ್ಲಡ್ಡನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ನಮ್ಮ ಡಾಲಿ ಇದ್ದಾಳಲ್ಲ, ಡಾಲಿ ಮತ್ತು ಹ್ಯಾಪಿ ಇಬ್ಬರೊಳಗೆ ಒಬ್ಬರದ್ದು ಒಂದು 250 ml ಬ್ಲಡ್ ಬೇಕು ಅಂತ ಹೇಳಿದ್ದಾರೆ. ಅದನ್ನು ತೆಗೆದು ಶೆಫರ್ಡ್ ಮರಿಗೆ ಹಾಕಕ್ಕೆ ಹೋಗ್ತಾ ಇದ್ದೀವಿ. ನಮಗೂ ಫಸ್ಟ್ ಟೈಮ್ ಆ್ಯಕ್ಚುಲಿ, ಇಷ್ಟರವರೆಗೆ ಯಾವುದಕ್ಕೂ ಈ ಥರ ಮಾಡಿಸೇ ಇಲ್ಲ. ನಾವು ಫಸ್ಟ್ ಟೈಮ್ ಬಟ್ ಕೇಳಿದ್ದೀವಿ ಹಿಂಗೆ ಮಾಡಿಸ್ತಾರೆ ಅಂತ. ನಮ್ಮ ಮನೆಯಿಂದ ನಾಯಿಗಳಿಂದ ತೆಗಿತಾರೆ, ಫಸ್ಟ್ ಟೈಮ್ ಆ್ಯಕ್ಚುಲಿ. ಹಂಗೆ ನೋಡಿದರೆ ಹ್ಯಾಪಿ ಮಗನೇ ಅದು. ಲೆಕ್ಕದ ಪ್ರಕಾರ ಹ್ಯಾಪಿ ಮಗನೇ, ಆದರೆ ಅದು ಕೊಟ್ಟು 5 ತಿಂಗಳ ಮೇಲೆ ಆಯ್ತಲ್ವಾ? ಕೊಟ್ಟು 3-3.5 ತಿಂಗಳು ಆಯ್ತೇನಾ? ಅದು 5 ತಿಂಗಳು ಮೋಸ್ಟ್ಲಿ. ಅದಕ್ಕೀಗ ಆ್ಯಕ್ಚುಲಿ ಅವ್ರು ತುಂಬ ಕಡೆ ಟ್ರೈ ಮಾಡಿದ್ದಾರೆ, ಸರಿಯಾಗಿ ಅವರಿಗೆಲ್ಲೂ ಬ್ಲಡ್ ಸಿಕ್ಕಿಲ್ಲ. ಬೇರೆ ನಾಯಿದು ಯಾವುದ್ರದ್ದು ಬ್ಲಡ್ ಸಿಕ್ಕಿಲ್ಲ. ಆ್ಯಕ್ಚುಲಿ ಇಂಥದ್ದೇ ಬ್ರೀಡ್ ಬೇಕಂತಿಲ್ಲ ಈ ವಿಷಯದಲ್ಲಿ. ಯಾವುದೇ ಬ್ರೀಡ್ ಬೇಕಾದರೂ ಆಗ್ಬೋದು. ಲೋಕಲ್ ನಾಯಿ ಕೂಡ ಅದ್ರದ್ದು ಬ್ಲಡ್ ಕೂಡ ತೆಗಿಬೋದು. ಬಟ್ ಅವರಿಗೆ ಅಲ್ಲಿ ಯಾವುದೂ ಸಿಕ್ಕಲಿಲ್ಲ ಅಂತೆ. ಹಾಗಾಗಿ ಎಲ್ಲ ಕಡೆ ಟ್ರೈ ಮಾಡಿ ನಮಗೆ ಮತ್ತೆ ಕಾಲ್ ಮಾಡಿದ್ದಾರೆ. ನಾ ಹೇಳಿದೆ ಅದಕ್ಕೆ, ನೋಡೋಣ ತೀರ್ಥಹಳ್ಳಿಗೆ ಕರ್ಕೊಂಡ್ಬನ್ನಿ, ನಮ್ಮ ಡಾಕ್ಟರ್ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ, ನೋಡೋಣ ಇವತ್ತೊಂದು ಟ್ರೈ ಮಾಡಿ ನೋಡೋಣ ಅಂತ ಹೇಳಿದ್ದೀನಿ. ಅವರು ಆ ಕಡೆಯಿಂದ ಬರ್ತಾ ಇದ್ದಾರೆ ಇವತ್ತು. ಹೌದು, ನಮ್ಮ ಡಾಕ್ಟರ್, ತೀರ್ಥಹಳ್ಳಿಲಿರೋ ಡಾಕ್ಟರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಎಷ್ಟೊತ್ತಿಗೆ ಕಾಲ್ ಮಾಡೋದಾಗಿರ್ಬೋದು, ಯಾವುದೇ ವಿಷಯಕ್ಕೆ ನಾವು ಏನಾದರೂ ಕೇಳಿದ್ರು ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ನಾವು ಅವ್ರಿಗೆ ಸಜೆಸ್ಟ್ ಮಾಡಿದ್ದು ಅದಕ್ಕೆ, ಇಲ್ಲಿ ತೀರ್ಥಹಳ್ಳಿ ಡಾಕ್ಟರ್ ಚೆನ್ನಾಗಿದ್ದಾರೆ ಅಂದರೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಅವ್ರು ಇಲ್ಲಿಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ನಾವು ಫಸ್ಟ್ ಯುವರಾಜ್ ಡಾಕ್ಟರ್ ಹತ್ರ ಯಾವಾಗ ಹೋಗಿದ್ದಂದರೆ ಚಿನ್ನುಗೆ ಹುಷಾರಿಲ್ದಿದ್ದಾಗಲ್ವಾ? ಚಿನ್ನುಗೆ ಹುಷಾರಿಲ್ದಿದ್ದಾಗ ನಾವು ಹೋಗಿದ್ದು. ಆ್ಯಕ್ಚುಲಿ ಯುವರಾಜ್ ಡಾಕ್ಟರ್ ಬಗ್ಗೆ ಸಣ್ಣ ಕೇಳ್ತೀನಿ, ಹೆಚ್ಚಿಗೆ ಬೇಡ. ಥರ ಡಿಕ್ಷನರಿ ಅವರಂತರ. ಹೌದು, ನೀವು ನಾಯಿ ಆಗಲಿ ಅಥವಾ ದನದ ಬಗ್ಗೆ ಆಗಲಿ ಯಾವುದೇ ವಿಚಾರ, ಏನೇ ಟ್ರೀಟ್ಮೆಂಟ್ ಇದ್ದರೂ ಅವ್ರದ್ದೊಂಥರ ಡಿಕ್ಷನರಿ ಟೈಪ್ ಎಲ್ಲ ಗೊತ್ತಿರುತ್ತೆ ಅವರಿಗೆ. ಚಿನ್ನು ಕತೆ ಹೇಳ್ಬೇಕಂದ್ರೆ, ಅವಳಿಗೆ ನ್ಯೂಮೋನಿಯಾ ಅಲ್ಲ, ನೀರು ತುಂಬಿಕೊಂಡಿತ್ತು. ಪಾಪ 20-24 ಗಂಟೆ ನಿಂತ್ಕೊಂಡೇ ಕಾಲ ಕಳೆದಿದ್ದಾಳೆ. ಆಮೇಲೆ ಒಬ್ಬರು ಡಾಕ್ಟರ್ ಹತ್ರ ಹೋದ್ವಿ, ಬಟ್ ಅವ್ರ ಟ್ರೀಟ್ಮೆಂಟ್ ಸರಿ ಆಗಲಿಲ್ಲ. ಬಟ್ ಫಸ್ಟ್ ಯುವರಾಜ್ ಹೆಗ್ಡೆ ನಂಬರ್ ಬೇರೆ ಯಾರೋ ಕೊಟ್ಟರು. ಅವಾಗ ಹೋದವಾಗ ಅವರು ನೋಡಿದ್ರು ಕೂಡಲೇ, ಅಯ್ಯೋ ಇದು ನ್ಯೂಮೋನಿಯಾ ಆಗಿದೆ, ಲಂಗ್ಸಲ್ಲಿ ನೀರು ತುಂಬಿದೆ, ಇನ್ಫೆಕ್ಷನ್ ಆಗಿದೆ ಅಂತ ಸುಮ್ಮನೆ ನೋಡಿ ಜಡ್ಜ್ ಮಾಡಿದರು ಅವರು. ಹನಿ ಮತ್ತು ಚಿನ್ನು ಇಬ್ಬರು ಕ್ರಿಟಿಕಲ್ ಸ್ಟೇಜಿಗೆ ಹೋದವಾಗ ಯುವರಾಜ್ ಡಾಕ್ಟರ್ ಹತ್ರ ಹೋಗಿದ್ವಲ್ಲ, ಆವಾಗ ಫಸ್ಟ್ ಚಿನ್ನ ನೋಡಿದ್ರು ಕೂಡಲೂ ಅಷ್ಟೇ, ಹನಿ ನೋಡಿದ್ರು ಕೂಡಲೂ ಅಷ್ಟೇ, ಇಲ್ಲ ರೀ ಇದು ಬದುಕು ಕಷ್ಟ ಇದೆ, ನೋಡೋಣ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಹೇಳಿದರು. ಅಷ್ಟು ಹೇಳಿ ಟ್ರೀಟ್ಮೆಂಟ್ ಶುರು ಮಾಡಿದ ಮೇಲೆ ಹನಿ ಚಿನ್ನು ಯಾವ ಥರ ರಿಕವರಿ ಆದ್ಲಂದರೆ 6ನೇ ದಿವಸಕ್ಕೆ ಕಂಪ್ಲೀಟ್ ನಾರ್ಮಲ್ ಸ್ಟೇಜ್, ಅಷ್ಟು ಕ್ಲೀನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅವಳಿಗೆ ಎಷ್ಟು 3 ತಿಂಗಳು ಇರುವಾಗಲ್ವಾ ನಿಮೋನಿಯಾ ಆಗಿದ್ದು? ತುಂಬ ಸಣ್ಣ ಇದ್ಲು ಅವಳು. ಅದಕ್ಕಿಂತ ಹನಿಗೆ ಟಿಕ್ ಫೀವರ್ ಆಗಿ ಕಂಪ್ಲೀಟ್ ಬ್ರೈನಿಗೆ ಅಟ್ಯಾಕ್ ಆಗಿ ಲಾಸ್ಟ್ ಸ್ಟೇಜಿಗೆ ಹೋಗಿತ್ತು. ಆವಾಗ ಕೂಡ ಕರ್ಕೊಂಡು ಹೋಗ್ಕೊಂಡು, ಏನು ರೀ ತುಂಬ ಕ್ರಿಟಿಕಲ್ ಇದೆ, ಕಷ್ಟನೇ ನಾ ಬದುಕೋದು, ನೋಡೋಣ ಮಾಡ್ತೀನಿ ಅಂತೇಳಿ ಹೇಳಿದರು. ಇಲ್ಲ 95% ಅವಳು ಕೊನೆಗೆ ರಿಕವರಿ ಆದಳು. 5% ಸ್ವಲ್ಪ ಬ್ರೈನಿಗೆ ಅಟ್ಯಾಕ್ ಆಗಿತ್ತು ಜ್ವರ. ಹಾಗಾಗಿ ಒಂದು ಸ್ವಲ್ಪ ಈಗಲೂ ಅದ್ರದ್ದು ಒಂಚೂರು ಅವಳದ್ದು ಬಿಹೇವಿಯರ್ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ ಆ್ಯಕ್ಚುಲಿ. ಆದರೆ ಅವಳು ಏನಂತಾರೆ, ಬದುಕಿದ್ದೇ ಹೆಚ್ಚು ಆ್ಯಕ್ಚುಲಿ ಆ ಟೈಮಲ್ಲಿ. ಅಷ್ಟು ಕ್ರಿಟಿಕಲಿಗೆ ಹೋಗಿದ್ಲು. ಯಾವ ಥರ ಅಂದರೆ, ಅವಳು ಮಲಗಿದ್ರ ಜೀವ ಇದೆಯೋ ಇಲ್ವೋ ಆ ಥರ ಸ್ಟೇಜಲ್ಲಿದ್ಲು.
ಮತ್ತೆ ಏನಂದ್ರೆ ನಾವು ಒಂಚೂರು ಸದ್ ಮಾಡಿದ್ರು ಬೀಗಲ್ ಕೂಗದ್ ಗೊತ್ತಲ್ಲ, ಜೋರ್ 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 ಕೂಗೋಳು ಅಳೋಳು ಎಲ್ಲ ಮಾಡ್ತಿದ್ಲು. ಇವರು ಯುವರಾಜ್ ಡಾಕ್ಟರ್ ಟ್ರೀಟ್ಮೆಂಟ್ ಮಾತ್ರ ಸೂಪರ್ ಆಗಿ ಮಾಡಿದ್ರು. ಅಂತೂ ಹನಿ ಈಗಲೂ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಸ್ವಲ್ಪ ಅದು ಏನ್ ಮಾಡಕ್ ಬರಲ್ಲ, ಯಾರಿಂದನೂ ಏನ್ ಮಾಡಕ್ ಬರಲ್ಲ, ಅದು ಸ್ವಲ್ಪ ಬ್ರೈನಲ್ಲಿ ಉಳಿದಿದೆ. ಬಟ್ ಅದೇ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ ಅವಳ ಬಿಹೇವಿಯರ್ ಅಲ್ಲಿ. ಅದ್ ಬಿಟ್ರೆ ಹೆಲ್ದಿಯಾಗಿ ಇಬ್ರು ಅಷ್ಟೇ, ಚಿನ್ನು ಆಗ್ಲಿ ಅಥವಾ ಹನಿ ಆಗ್ಲಿ ಇಬ್ರು ಆರಾಮಾಗಿ ಹೆಲ್ದಿ ಆಗಿದ್ದಾರೆ. ಏನಂದ್ರೆ 5-6 ದಿನ ಡ್ರಿಪ್ ಹಾಕಿದ್ವಲ್ಲ, ಫಸ್ಟ್ 2-3 ದಿವಸ ಡ್ರಿಪ್ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಇರ್ತಿದ್ಲು, ಅಂದ್ರೆ ಸುಮ್ಮನೆ ಕೊಡ್ತಿದ್ಲು ಕೈ, ಅಲ್ಲ ನಾವೇ ಹೀಗೆ ಕೈ ಎಳೆದು ಹೀಗೆ ಇಟ್ಟು ಅವ್ರು ಡ್ರಿಪ್ ಹಾಕ್ತಿದ್ರು. 4, 5, 6ನೇ ದಿವಸ ಸೀದಾ ಅಲ್ಲಿ ಹಾಸ್ಪಿಟ್ಲಿಗೆ ಹೋದ್ರು ಕೂಡಲೇ ಟೇಬಲ್ ಮೇಲೆ ಕೂರ್ಸಿರ್ಗಳು ಡಾಕ್ಟರ್ ಬಂದ್ರು ಅವಳೆ ಕೈ ಹೀಗೆ ಅವ್ರು ಮುಂದೆ ಕೊಡ್ತಿದ್ಲು. ಅದನ್ನ ನೋಡಿ ತುಂಬಾ ಚೆನ್ನಾಗಿತ್ತು. ಅದನ್ನು ಆ ಟೈಮಲ್ಲಿ ಅವಳು ರಿಕವರಿ ಬೇರೆ ಆಗ್ತಿದ್ಲು ಅಷ್ಟು ನೀಟಾಗಿ. ಆ ಟೈಮಲ್ಲೂ ಆ ಬುದ್ಧಿ ಇದೆಯಲ್ಲ ಅವಳು ನೆಕ್ಸ್ಟ್ ಲೆವೆಲ್. ಅದಾದ್ಮೇಲಿಂದ ಅಪ್ಪನ ಒಳ್ಳೆ ದೇವ್ರ ತರ ನೋಡ್ತಾಳವಳು. ಹೌದು, ಅದ್ರ ಮೇಲೆ ತುಂಬಾ ನನ್ನ ಕಂಡ್ರೆ ಅಷ್ಟು ಇಷ್ಟಪಡ್ತಿದ್ದಾಳೆ. ಹೌದು, ಅವಳಿಗೆ ಅಪ್ಪನ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಈ ಮುಂಚೆ ಇಷ್ಟ ಇತ್ತು, ಜೋರ್ ಮಾಡೋದು ಅವಳು ನಂಗೆ ಇಷ್ಟಪಡೋದು ನಂಗೆ. ಚೆನ್ನಾಗಿ ಜೋರ್ ಮಾಡ್ತಾಳೆ ನಂಗೆ, ಹಾಗೆ ತರ ಸಲಿಗೆ ಬೆಳೆದೋಯ್ತು ಅವಳು. ಆಕ್ಚುಲಿ ಹ್ಯಾಪಿ ಕಂಡಕ್ಟರ್ ಕೆಲಸ ಮಾಡ್ತಿದ್ದಾನೆ ನೋಡಿ. ಅವ್ನು ಹೆಂಗೆ ಅಂದ್ರೆ ಫುಲ್ಲು ಹಿಂದೆ ಗ್ಲಾಸಿಗೆ ಅಡ್ಡ ಕುತ್ಕೊಂಡ್ ಬಿಟ್ಟಿದ್ದಾನೆ, ಕಾಣ್ತಾನೆ ಇಲ್ಲ. ಹ್ಯಾಪಿ ಏನ್ ಮಾಡ್ತಿದ್ಯೋ, ಯಾವ ಕಡೆ ಹೋಗ್ತಿದ್ದಿ? ಪಾಪ ಸಮಾಜ ಸೇವೆ. ಮಗನ್ನ ಸರಿ ಮಾಡಕ್ ಹೋಗ್ತಿದ್ದಾನೆ ಮಗದೀರ. ಡುಮ್ಮು ಆಕ್ಚುಲಿ ಏನ್ ಗೊತ್ತಾ, ನಾವು ಇವತ್ತು ಆದಷ್ಟು ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಲ್ಲ ಹಾಸ್ಪಿಟಲಲ್ಲಿ, ಅಂದ್ರೆ ನಿಮ್ಗೆ ತೋರ್ಸಕ್ ಟ್ರೈ ಮಾಡ್ತೀನಿ. ಏನಂದ್ರೆ ನಮ್ಮ ಡಾಕ್ಟರ್ ವಿಡಿಯೋ ಮಾಡೋದೇ ಬೇಡ ಅಂತ ಯಾವಾಗ್ಲೂ ಹೇಳ್ತಾರೆ. ಇದ್ರ ಹಿಂದೆ ಒಂದ್ಸತಿ ವಿಡಿಯೋ ಮಾಡೋಣ ಅಂತ ಬಂದಿದ್ವಿ, ಬಟ್ ಅವ್ರು ಹೇಳಿದ್ರು ವಿಡಿಯೋ ನನಗೆ ಆ ಟೈಮಲ್ಲಿ ಆಗಲ್ಲ, ಬ್ಯುಸಿ ಇರ್ತೀನಿ ಅಂತ ಹೇಳಿದ್ರು. ಪ್ರಚಾರಕ್ಕೆ ಅಷ್ಟು ಇಷ್ಟಪಡಲ್ಲ. ವಿಡಿಯೋ ಆಗಲಿ ಇಂಟರ್ವ್ಯೂ ಆಗಲಿ ನಾವು ತುಂಬ ಟ್ರೈ ಮಾಡಿದ್ದೀವಿ. ಬೇಡ ಅದಕ್ಕೆಲ್ಲ ನಾನು ಮಾಡಲ್ಲ ಅಂತ ಏನೋ ಒಂದು ಹೇಳಿ ನುಣ್ಸ್ಕೊಂಡ್ಬಿಡ್ತಾರೆ. ಆದ್ರೆ ತುಂಬಾ ಒಳ್ಳೆ ಜನ, ಆದ್ರೆ ಏನ್ ಮಾಡೋದು, ವಿಡಿಯೋ ಬರೋದೇ ಇಲ್ಲ. ಇವತ್ತೊಂದ್ಸತಿ ಟ್ರೈ ಮಾಡ್ತೀವಿ. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಅವ್ರು ತುಂಬಾ ಲೇಖನ ಬರೀತಾರೆ. ಪ್ರಜಾವಾಣಿ, ಮೋಸ್ಟ್ಲಿ ವಿಜಯ ಕರ್ನಾಟಕ ಪೇಪರ್ಲೆಲ್ಲ ಬರುತ್ತೆ. ಪ್ರಾಣಿಗಳ ಬಗ್ಗೆ ಅವ್ರದ್ದು ಒಂದೊಂದು ಅನುಭವ ತುಂಬಾ ಬರ್ತಿರುತ್ತೆ. ಫೇಸ್ಬುಕ್ ಇಲ್ಲೂ ಇದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲ ಮೋಸ್ಟ್ಲಿ ಫೇಸ್ಬುಕ್ ಅಷ್ಟೇ. ಎಲ್ಲದ್ರೊಳಗೂ ಅವ್ರದ್ದು ಒಂದೊಂದು ಲೇಖನ ಇರುತ್ತೆ ನಾಯಿದ್ರ ಬಗ್ಗೆ. ಈಗ ಅವ್ರು ಟ್ರೀಟ್ಮೆಂಟ್ ಮಾಡಕ್ ಹೋಗಿರ್ತಾರಲ್ಲ, ಅಲ್ಲಿ ಯಾವ್ದೋ ಒಂದು ಸಿಚುವೇಶನ್ ಆಯ್ತು, ಅದನ್ನ ಶೇರ್ ಮಾಡ್ತಾರೆ. ಸಣ್ಣ ವಿಷಯನೇ ದೊಡ್ಡದಾಗಿ ಎಷ್ಟು ನೀಟಾಗಿ ಬರೀತಾರೆ ಅಂದ್ರೆ ಅವ್ರಿಗೆ ಅಷ್ಟು ಪೇಷನ್ಸ್ ಇದೆಯಾ ಅಂತ ನಮಗೆ ಒಂದೊಂದ್ಸತಿ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಬರೀತಾರೆ ಫೇಸ್ಬುಕ್ ಅಲ್ಲಿ, ಬೇಕಾದ್ರೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿ ಬರೀತಾರೆ ಮಾತ್ರ. ಅವ್ರದ್ದು ಒಂದೊಂದು ಅನುಭವ. ಇವತ್ತು ಮಳೆ ಬಿಟ್ಟಿದೆ ನೋಡಿ, ಮೋಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೆಲ ಫುಲ್ ಒಣಗೋಗಿದೆ. ಇವತ್ತೇ ಮಳೆ ಕಮ್ಮಿ ಅಲ್ಲ, ಸ್ವಲ್ಪ ಬರಲಿಲ್ಲ ಇವತ್ತು, ಚೆನ್ನಾಗಿ ಕಾಣ್ತಾ ಇದೆ. ಅದೇ ನಾವು ಕೊಟ್ಟಿದ್ದ ನಾಯಿ ಇದೆಯಲ್ವಾ, ಅವ್ರು ಕೂಡ ನಮ್ಮ ಹಿಂದೆನೆ ಬರ್ತಾ ಇದ್ದಾರೆ. ಕಾಣಿಸ್ತಾ ಗೊತ್ತಿಲ್ಲ, ಅಲ್ಲಿ ಕಾರ್ ಬರ್ತಾ ಇದೆಯಲ್ಲ ಅದು ಅವ್ರದೇನೆ, ಅವರು ಬರ್ತಾ ಇದ್ದಾರೆ. ರಾಯರಿದ್ದಾರೆ ಆಕ್ಚುಲಿ. ರಾಯರನ್ನ ನಂಬಬೇಕು, ರಾಯರನ್ನ ನಂಬಿದ್ರೆ ಕೈ ಬಿಡಲ್ಲ. ನಾವು ರಾಯರನ್ನ ನಂಬ್ತೀವಿ ತುಂಬಾ. ನಮ್ಮ ಡಾಲಿ ವಿಷಯದಲ್ಲಂತೂ ತುಂಬಾ ರಾಯರು ಸಪೋರ್ಟ್ ಮಾಡಿದ್ದಾರೆ. ಅದು ನೆಕ್ಸ್ಟ್ ಯಾವತ್ತಾದ್ರೂ ನಾವು ಇದೇ ವ್ಲಾಗ್ ಇಲ್ಲ ಪಲ್ಲವಿ ನೀವೆಲ್ಲ ಸೇರಿ ಇದು ವ್ಲಾಗ್ ಅಲ್ಲಿ ಅದು ತುಂಬಾ ಲೆಂತ್ ಆಗುತ್ತೆ. ರಾಯರ್ಗಂದ್ರೆ ಒಂದು ಸರಿ, ನೆಕ್ಸ್ಟ್ ವ್ಲಾಗ್ ಇಲ್ಲಿ ರಾಯರ ಬಗ್ಗೆ ಒಂದು ವಿಷಯ ಇಟ್ಕೊಂಡು ಮಾತಾಡೋಣ. ರಾಯರ ಬಗ್ಗೆ ಅಂದ್ರೆ ಒಂದು ವ್ಲಾಗೇ ಮಾಡ್ಬೇಕು. ಅಷ್ಟು ನೀವು ನೋಡಿದ್ರೆ ಆ ವಿಷಯ ಕೇಳಿದ್ರೆ ಯಾರು ಕೂಡ ಇದೊಂದು ಪವಾಡ ಅಂತ ಹೇಳ್ತಾರೆ ಗೊತ್ತಾ. ನಮ್ ಡಾಲಿ ವಿಷಯದಲ್ಲಿ ನಿಜವಾಗಿಯೂ ರಾಯರಿಲ್ಲ ಅಂತಿದ್ರೆ ಆಗ್ತಾ ಇರ್ಲಿಲ್ಲ. ನೋಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀವಿ ಏನಂತ. ಮಳೆ ಲೈಟಾಗಿ ಶುರು ಆಯ್ತು. ಡಾಕ್ಟರ್ ಏನೋ ಬಂದಿಲ್ಲ, ವೇಟ್ ಮಾಡ್ತಾ ಇದ್ವಿ. ಬಹುಶಃ ಈಗ ಬಂದ್ರೆ ಅನ್ಸುತ್ತಪ್ಪ, ಹೋದ್ರು ನೋಡಿ. ಹ್ಯಾಪಿ ಅವನು ಆಗ್ಲಿಂದ ನೋಡ್ತಾ ಇಲ್ಲ. ಡಾಕ್ಟ್ರು ಬಂದರು, ಮಾತಾಡ್ತಾ ಇದ್ದಾರೆ ಇವಾಗ ಏನು ಮಾಡೋದು ಅಂತ. ಹ್ಯಾಪಿ ಬ್ಲಡ್ಡಾ ಡಾಲಿ ಬ್ಲಡ್ಡಾ ಯಾರಾಗುತ್ತೆ ಅಂತ. ಯಾರು ಕೊಡ್ತಿರೋ? ಇಬ್ಬರಲ್ಲಿ ಇಬ್ಬರು ಕೊಡ್ತಾರೆ. ಇಬ್ಬರು ಪಾಪ ಜಾಣ್ರಿದಾರಲ್ಲ, ಹೇಳ್ದಂಗೆ ಕೇಳ್ತಾರೆ ಅಲ್ಲ ಡುಮ್ಮು. ಅಪ್ಪ ಈಗ ಬ್ಲಡ್ ಬ್ಯಾಂಕಿಗೆ ಹೊರಟ್ರು. ಅದೇನೋ ಪೌಚ್ ಅಂತೆ, ಅದು ಕೊಡ್ತಾರಂತೆ, ಅದನ್ನು ತರಕ್ಕಂತ ಹೊರಟ್ರು. ನಾನು ಹ್ಯಾಪಿ ಮಾತ್ರ ಉಳಿದ್ವಿ ಇಲ್ಲಿ ಅಲ್ವಾ. ಹ್ಯಾಪಿ ಅವನಿಗೆ ಅಪ್ಪ ಹೋದರು ಅಂತ ಟೆನ್ಷನ್ ಆಗ್ತಿದೆ. ಹ್ಯಾಪಿ ಇಲ್ಲಿ ನಾ ಇದ್ದೀನಿ ತಾನೆ. ಹ್ಯಾಪಿ ಅಪ್ಪ ಹೋದ ತಕ್ಷಣ ಹೀಗೆ ಎಲ್ಲರಿಗೂ ಒಂದು ಸತಿ ಬೇಜಾರಾಗುತ್ತೆ. ಇವಪ್ಪ ಬಿಟ್ಟು ಹೋದ್ರಲ್ಲ ಅಂತ. ಬರ್ತಾರ್ಕೊಣು ಮಾರಾಯ.
ಹ್ಯಾಪಿಗೆ ಎಚ್ಚರ ಆಯ್ತು ಇವಾಗ. ಅನಸ್ತೇಶಿಯಾ ಕೊಟ್ಟಿದ್ರಲ್ಲ, ಅಂದರೆ ಏನು ಫುಲ್ಲು ನಿದ್ದೆ ಬರೋ ಹೋಗಿ ಕೊಟ್ಟಿದ್ದಲ್ಲ, ಸ್ವಲ್ಪ ಕೂದಲು ತೆಗ್ದಿದ್ದಾರೆ ಇವಾಗ. ಬರುತ್ತಂತೆ 20 ದಿನ ಅಲ್ಲ, 20 ದಿನ ಕೂದಲು ಬರುತ್ತೆ. 20 ದಿನ ಅಂತೆ. ಹ್ಯಾಪಿ ಕೂದಲು ಐತಂತೆ, ಬೇಜಾರು ಮಾಡ್ಕೊಳ್ಬಿಡ. ಸಮಾಜ ಸೇವೆ ಮಾಡಿದ್ಯಾ ಆಯಿತಾ? ನೋಡು ಅಪ್ಪ ಮಗ. ಹೌದು, ರಕ್ತದಾನ. ಹಾಂ ಸರಿ. ಹ್ಯಾಪಿ ಬ್ಲಡ್ ಕೊಟ್ಟು ಸುಸ್ತಾದ. ನೆಕ್ಸ್ಟ್ ಅವನ್ನ ಕೇರ್ ಮಾಡಬೇಕಲ್ಲ, ಅವ್ನ ಮಗ ಹಾಕಿಸ್ಕೊಂತ ಇರೋದು. ನಮಗೂ ಫಸ್ಟ್ ಟೈಮ್ ಆ್ಯಕ್ಚುಲಿ ಇದನ್ನೆಲ್ಲ ನೋಡ್ತಾ ಇರೋದು. ಆದರೂ ಪಾಪ ಏನು ಮಾಡೋಕ್ಕಾಗಲ್ಲ, ಅವ್ರಿಗೂ ಬೇಜಾರಿದ್ದೇ ಇರುತ್ತಲ್ಲ. ನಮ್ಮಿಂದ ಆದಷ್ಟು ಸಹಾಯ ಮಾಡೋದಷ್ಟೇ ಅಲ್ವಾ ಡುಮ್ಮು? ಇವಳು ಪಾಪ ಸುಮ್ಮನೆ ಬಂದಳು. ಅವ್ರು ಹೇಳಿದರು ಸಾಕು, ಒಬ್ರದ್ದೇ ಏನು ತೊಂದರೆ ಇಲ್ಲ ಅಂತ. ಹೇಗೋ ಅಪ್ಪ ಇದ್ದಾನಲ್ಲ, ಇವನೇ ಅಪ್ಪ ಅಲ್ವಾ, ಹಾಗೆ ಇವಂದೇ ಕೊಡಿಸಿದ್ದು. ಆಯಿತು, ಇವಾಗ ಬ್ಲಡ್ ಎಲ್ಲ ಹಾಕಿ ಆಯಿತು, ಹೊರಟ್ವಿ. ಅವ್ರಿಗೂ ಖುಷಿ ಆಯಿತು ತುಂಬ. ಆ್ಯಕ್ಚುಲಿ ಅವರು ಆಂಟಿ ಬಂದಿರಲಿಲ್ಲ, ಅವರು ಈಗ ಕಾಲ್ ಮಾಡಿದ್ರು. ಅವರಿಗೆ ತುಂಬ ಖುಷಿ ಆಯಿತು, ಮಾತಾಡಿದ್ರು. ತುಂಬ ಖುಷಿ ಆಯಿತು ಅಂತ ಹೇಳೋಕ್ಕಾಗಲ್ಲ. ಅವ್ರ ಮಾತು ಕೇಳಿ ನಮಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂದರೆ ಏನೋ ಒಂದು ಸಣ್ಣ ಹೆಲ್ಪ್, ಸಹಾಯ ಮಾಡಿದ್ವಿ ಅಂತ ಒಂದು ಖುಷಿ. ಅದಕ್ಕಿಂತ ಒಂದು ಏನಂದರೆ, ಡಾಕ್ಟ್ರ್ ನನ್ನ ಒಳಗೆ ಕರೆದು ಅಂದರೆ ಅವರಿಗೆ ಅವ್ರನ್ನ ಕರೀಲಿಲ್ಲ, ನನ್ನ ಕರೆದು ಫಸ್ಟು ಕರೆದು ಏನು ಹೇಳಿದ್ರೆ ಅಂದರೆ, ಇದು ಸಲೀಸಾಗಿದ್ದ ಕೆಲಸ ಅಲ್ಲ. ಇನ್ ಕೇಸ್ ಬಾಡಿ ಬ್ಲಡ್ಡನ್ನು ರಿಜೆಕ್ಟ್ ಮಾಡುತ್ತೆ ಅಂದರೆ ಇಮಿಡಿಯೇಟ್ ಮರಿ ಆನ್ ದಿ ಟೇಬಲ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗೋ ಚಾನ್ಸ್ ಇರುತ್ತೆ ಅಂತ ಹೇಳಿದರು. ಪಾಪ ಅವನಿಗೆ ಹುಡುಗಂಗೂ ಹೇಳಿದೆ, ಶಿವಗೂ ಹೇಳಿದವಾಗ ಒಂಚೂರು ಮೋಸ್ಟ್ಲಿ ಕಣ್ಣಲ್ಲಿ ನೀರು ಬಂತು ಅನ್ಸುತ್ತೆ. ತುಂಬ ಬೇಜಾರಾಗಿತ್ತು ಅವನಿಗೆ. ಆಮೇಲೆ ಒಂದು 5-10 ನಿಮಿಷ ಆದಮೇಲೆ ಡಾಕ್ಟ್ರು ನಾರ್ಮಲ್ ಓಕೆ ಅಂತ ಹೇಳಿದ್ಮೇಲೆ ಅವ್ರಿಗೆ ತುಂಬ ಖುಷಿ ಆಯಿತು. ಅದು ನಮಗೆ ಖುಷಿ ಅಷ್ಟೇ. ಹೌದು, ಅಂದರೆ ಅವರು ಆಂಟಿನೂ ಕೂಡ ಖುಷಿ ಪಟ್ಟು ಮಾತಾಡಿದ್ರು, ಕೇಳಿ ನಮಗೂ ಖುಷಿ ಆಯ್ತು ಆ್ಯಕ್ಚುಲಿ. ಎಲ್ಲಕ್ಕಿಂತ ಹೆಚ್ಚಿಗೆ ಅಂದರೆ ಥ್ಯಾಂಕ್ಸ್ ಟು ಡಾಕ್ಟರ್ ಯುವರಾಜ್. ನಿಜವಾಗಿ ಅವರು ಏನಂತಾರೆ, ಅವ್ರು ಅಷ್ಟು ದೂರದಿಂದ ಬಂದರು, ಹೌದಾ, ಈಗ ಏನು ಸಕ್ಸಸ್ ಆಯ್ತಲ್ಲ, ಅದು ಖುಷಿ ನೆಕ್ಸ್ಟ್ ಲೆವೆಲ್. ನಮಗೇ ಖುಷಿ ಆಗ್ತಿದೆ, ಇನ್ನು ಅವ್ರ ಓನರ್ ಇನ್ನೂ ಖುಷಿ ಪಡ್ತಾರೆ. ಅವ್ರು ಹೇಳಿದ್ರು ಕೂಡ ನಮಗೆ ತುಂಬ ಖುಷಿ ಆಯಿತು, ಹೆಲ್ಪ್ ಆಯಿತು ಅಂತ. ನಾವು ಕೊಟ್ಟಿದ್ದು ಮರಿ, ನಮ್ಮನೆದೇ ಮರಿ, ಖುಷಿ ನಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಖುಷಿ ಆಗ್ತಾ ಇದೆ. ಹ್ಯಾಪಿ ಎಲ್ಲದ ಮಲಗಿದ್ದ ಅಪ್ಪ ಏನಂತಾರೆ, ರಕ್ತದಾನ ಮಾಡ್ದೆ. ಇವತ್ತು 250-300 ml ತೆಗೆದಿದ್ದಾರೆ ಬ್ಲಡ್. ಅವನಿಗೆ 2-3 ದಿವಸ ಬೇಕು. ಅವನಿಗೆ ಸ್ವಲ್ಪ ಸುಸ್ತಿರುತ್ತೇನ, ಅದಕ್ಕೆ ಸರಿಯಾಗಿ ಸ್ವಲ್ಪ ಟ್ರೀಟ್ಮೆಂಟ್ ಅಂದರೆ ಏನಾದರೂ ಶಾರ್ಟ್ ಕೊಬ್ಬರಲ್ಲೋ ಐರನ್ ಕಂಟೆಂಟ್ ಕೊಟ್ಟರೆ ಅದೇ ಬ್ಲಡ್ ಏನಾಗುತ್ತೆ, ಮತ್ತೆ ಏನು ತೊಂದರೆ ಇಲ್ಲ. ಆಮೇಲೆ ಅವನು ನಾರ್ಮಲ್. ಈಗ ಮನುಷ್ಯರಿಗೂ ಹಾಗೆ ಅಲ್ಲ, ಬ್ಲಡ್ ಡೊನೇಟ್ ಮಾಡಿದ್ಮೇಲೆ ಏನಾಗುತ್ತೆ ಹೇಳಿ, ಅದು ಸ್ವಲ್ಪ ಸುಸ್ತಿರುತ್ತೆ, ಆಮೇಲೆ ಅದು ಬ್ಲಡ್ ಜಾಸ್ತಿ ಆಗುತ್ತೆ, ಹೆಲ್ದಿ ಆಗ್ತಾರೆ. ಆ್ಯಕ್ಚುಲಿ ಡಾಕ್ಟ್ರು ಕರೆದು ಕ್ರಿಟಿಕಲ್ ಸ್ಟೇಜ್ ಏನೇನು ಆಗುತ್ತೆ ಅಂತೆಲ್ಲ ಹೇಳಿದ್ರಲ್ಲ, ಅದು ಹೇಳಿ ಆದಮೇಲೆ ಒಂದು ಸೈನ್ ತಗೊಂತಾರೆ. ಅವ್ರ ಹತ್ರ ಸೈನ್ ತಗೊಂಡ್ರು ಏನು ಬೇಕಾದರೂ ಆಗ್ಬೋದು, ಏನೂ ಆಗ್ದೇನೆ ಇರ್ಬೋದು ಅಂತ ಅವ್ರು ಹೇಳಿದರು. ಆ ಟೈಮಿಗೆ ನಾನೇನು ಮಾಡಿದೆ ಅಂದರೆ, ಆಯಿತು ಓಕೆ ಅಂತೇಳಿ ಒಂದು ರಾಯರ ಹತ್ರ ಒಂದು ಬೇಡ್ಕೊಂಡಿದ್ದೇವೆ, ಏನೂ ಆಗದೆ ಇರಲಿ ರಾಯರೇ, ಅವನಿಗೆ ಟ್ರಾನ್ಸ್ಮಿಷನ್ ಆಗ್ಬೇಕಾದ್ರೆ ಏನು ಹೆಚ್ಚು ಕಮ್ಮಿ ಆಗದೆ ಚೆನ್ನಾಗಿರಲಿ ಅಂತೇಳಿ ಹೇಳಿದೆ, ಅಂದ್ಕೊಂಡೆ. ಅದೇ ಥರ ರಾಯರು ನಡೆಸಿಕೊಟ್ರು ಅಂತ ಅಂದ್ಕೊಂತೀನಿ. ಏನೂ ಆಗಲಿಲ್ಲ, ಒಳ್ಳೆಯ ರೀತಿಯಲ್ಲೇ ಎಲ್ಲ ಸುಸೂತ್ರ ಆಯಿತು ಅಂತ ಹೇಳ್ಬೋದು. ಇದನ್ನು ತೋರಿಸ್ಬೇಕು ಅನಿಸ್ತು. ಬಂದ ತಕ್ಷಣ ಇವನ್ ಬೋನಿಗೆ ಹೋದ ಹ್ಯಾಪಿ. ಅಂದರೆ ಈಗ ಅಷ್ಟು ಪರ್ಫೆಕ್ಟ್ ಅದ ಊಟಕ್ಕೆ. ಅಮ್ಮ ಊಟ ಹಾಕ್ತಾ ಇದ್ದಾಳ, ಅದಕ್ಕೆ ಇವನು ಅಮ್ಮ ನಂಗೆ ಊಟ ಅಂತ ಬಂದ. ನನ್ನ ವಾಯ್ಸ್ ಎಷ್ಟು ಕೇಳ್ತಿದೆ ಗೊತ್ತಿಲ್ಲ. ಇವರೆಲ್ಲ ನಾವು ಬಂದಿದ್ದಕ್ಕೆ ಗಲಾಟೆ ಮಾಡ್ತಾ ಇದ್ದಾರೆ.
ಇವತ್ತಿನ ವ್ಲಾಗಲ್ಲಿ ಏನಾಯಿತು ಅಂತೆಲ್ಲ ನೀವೆಲ್ಲ ನೋಡಿದ್ದೀರಾ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅಡಿಗಾಸ್ ಕೆನಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್. ಡುಮು ಅವಳೇನೋ ಮಾಡ್ತಾ ಇದ್ದಾಳೆ. ಬಾಯ್ ಬಾಯ್.